ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೆ. ಇವತ್ತು ಪೌರ್ಣಮಿ ಅಲ್ವಾ. ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ನಾನೊಂದು 5 ವಾರ ದಿಂಬೆಹಣ್ಣು ದೀಪ ಹಚ್ಚಿದ್ದೆ ಮಂಗಳವಾರ. ಇವತ್ತು ನಾನು ಒಂದು ಅಭಿಷೇಕ ಕೊಡೋಣ ಅಂತ ಹೋದ ವಾರ ಟಿಕೆಟ್ ತಗೊಂಡು ಬಂದಿದ್ದೆ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೆ ನೋಡಿ. ಇವತ್ತು ಪೌರ್ಣಮಿ. ನಾವು ಬೆಳಿಗ್ಗೆ 8 ಗಂಟೆಗೆ ನಾವಿಬ್ಬರು ಹೋದ್ವಿ. ಅದು ದೇವರಿಗೆ ಮಡ್ಲಕ್ಕಿ ಸೀರೆ ಎಲ್ಲ ಕೊಡೋಣ, ಅಭಿಷೇಕ ಚೀಟಿ ಹಿಡ್ಕೊಂಡು ಎಲ್ಲ ತಗೊಂಡು ಜೋಡಿಸ್ಕೊತಾ ಇದ್ದೀನಿ. ನಾವು 8 ಗಂಟೆ ಒಳಗೆ ಅಷ್ಟೊಂದು ಜನ ಬಂದು ಸೇರಿದ್ದಾರೆ. ಇವತ್ತು ಪೌರ್ಣಮಿ ಆದ್ದರಿಂದ ತುಂಬ ರಶ್ ಇದೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಜೋಡಿಸ್ಕೊಂಡು ನಾನು ಯಾವಾಗಾದ್ರೂ ಒಂದು 5 ವಾರ ದೀಪ ಹಚ್ಚಿಬಿಟ್ಟು ಆಮೇಲೆ ಒಂದು ಅಭಿಷೇಕ, ಒಂದು ಮಡ್ಲಕ್ಕಿ ಸೀರೆ ಎಲ್ಲ ಕೊಡ್ತಾ ಇದ್ದೀನಿ. ಹಾಗೆ ಈ ಸರ್ತಿ ಕೊಡೋಣ ಅಂದ್ಕೊಂಡು ನಮ್ಮ ಮನೆಯವರು ನಾನು ಬೆಳಿಗ್ಗೆ ಬೇಗ ಹೋದ್ವಿ. ಎಲ್ಲ ರೆಡಿ ಮಾಡ್ತಾ ಇದ್ದೆ. ಇವಾಗ ಅಲ್ಲಿ ಇದು ಉತ್ಸವ ಮೂರ್ತಿ ಬೆಳಿಗ್ಗೆ ದಿನ ಇದಾಗತ್ತೆ ಅನಿಸುತ್ತೆ. ನಾವು ಅಲ್ಲಿ ಹೋದ್ವಿ, ನೋಡ್ತಾ ಇದ್ದೀವಿ. ಆವಾಗಲೇ ಶುರುವಾಗಿದೆ ಪೂಜೆ. ಹೊರಗಡೆಯಿಂದ ದೇವರನ್ನೆಲ್ಲ ರೆಡಿ ಮಾಡ್ಕೊಂಡು ನಿಂತ್ಕೊಂಡೆ ದೇವಸ್ಥಾನದ ಹತ್ರ ಹೋದ್ವಿ. ಇಲ್ಲಿ ಆವಾಗಲೇ ಪೂಜೆ ಶುರುವಾಯಿತು. ಉತ್ಸವ ಮೂರ್ತಿ ಬರ್ತಾ ಇದೆ. ಅದೇ ಮೆರವಣಿಗೆ ಸುತ್ತ ಬರ್ತಾರಲ್ಲ, ದಿನಕ್ಕೆ ಬೆಳಿಗ್ಗೆ ಒಂದು ಸರ್ತಿ ಬರುತ್ತಾರೆ. ನಾವು ಇಷ್ಟೊತ್ತಿಗೆ ಯಾವಾಗಲೂ ಬರೋದಿಲ್ಲ, ಹಾಗಾಗಿ ಗೊತ್ತಾಗಿಲ್ಲ. ಇವತ್ತು ನಮ್ಮ ಪುಣ್ಯ ಚೆನ್ನಾಗಿ ಸಿಕ್ತು ನನಗೆ. ಅಮ್ಮ ಅದೇ ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಉತ್ಸವ ಮೂರ್ತಿನ ಮಾಡ್ತಾಯಿದ್ರು. ನಾನು ಇಲ್ಲಿಂದಲೇ ಕೈ ಮುಕ್ಕೊಂಡೆ. ಮೋಸ್ಟ್ಲಿ ಯಾರ್ದಾರು ಹರಕೆ ಇದ್ದರೂ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದೆಲ್ಲ ಚೆನ್ನಾಗಾಯಿತು. ನಾನು ಅಭಿಷೇಕ ಕೊಟ್ಟಿದ್ದೆ. ಎಲ್ಲ ಒಳಗಡೆ ಎಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೀವಿ. ಆದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ನನ್ನ ಕೈಲಾಗಿಲ್ಲ, ತುಂಬ ರಶ್ ಇತ್ತು. ಇಲ್ಲಿ ನಾನು ಶಾಕಾಂಬರಿಗೆ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ಅಭಿಷೇಕ ಕೊಟ್ಟಿದ್ದರಿಂದ ನಮಗೆ ಮುಂದೆ ಕೂರಿಸಿ ಪೂಜೆ ಮಾಡಿದರು, ಸಂಕಲ್ಪ ಎಲ್ಲ ಮಾಡಿದರು. ಬಂದು ಫೋಟೋ ತೊಗೊಂಡಿದ್ದೆ ನೋಡಿ. ಅಂದರೆ ತೂಗ್ತಾ ಇರ್ತಾರೆ ಇಷ್ಟೊತ್ತಿಗೆ ಶಾಕಾಂಬರಿನ. ತುಂಬ ಖುಷಿ ಆಯಿತು ನೋಡಿ. ನೀವು ಸಹ ನೋಡಿ. ಮಂಗಳಾರತಿ ಆಗ್ತಾಯಿದೆ. ಅಲ್ಲಿಂದಲೇ ಒಂದು ಕೈ ಮುಕ್ಕೊಳ್ಳಿ ಬನಶಂಕರಿ ಅಮ್ಮಂಗೆ. ಶಾಕಾಂಬರಿಯಲ್ಲಿ ಸ್ವಲ್ಪ ನಮಗೆ ಇಲ್ಲೆಲ್ಲ ಲಿಂಬೆಹಣ್ಣು ದೀಪ ಹಚ್ಚಿದ್ದಾರೆ ನೋಡಿ. ನಾನು ತುಂಬ ವರ್ಷ ದೀಪ ಹಚ್ಚಿದ್ದೆ ಅಂತ ಹೇಳಿದ್ನಲ್ಲ ಮುಂಚೆ. ನಾನು ಪ್ರತಿ ಶುಕ್ರವಾರ ಬರ್ತಾಯಿದ್ದೆ. ಆವಾಗ BTM ಲೆವೆಟಿಲಿಂದ 201 ಹೋಗಿ ತುಂಬ ವರ್ಷ ಅಮ್ಮ ಅಂತ ನಾನು ನಂಬ್ಕೊಂಡಿದ್ದೀನಿ. ನನ್ನ ತಾಯಿ ಮನೆಗೆ ಬಂದಷ್ಟು ಖುಷಿ ಆಯಿತು. ಇದು ಬನಶಂಕರಿ ಅಮ್ಮ ಅಂದರೆ ನನ್ನ ತವ್ರ ಮನೆಯೇ. ನಾನು ಇಲ್ಲಿ ಬರ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಂದು ಇವತ್ತು ಈ ಬನಶಂಕರಿ ಅಮ್ಮನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.